Hello students. So welcome back to your cost and management accounting 4, that is program BCom, subject commerce, semester 6th semester, University of Bangalore, and session it is second session. Okay, before going to this particular session, let us recap what did we study in the previous session. So, ನಿಮಗೆ last session ಅಲ್ಲಿ ನಿಮಗೆ fund flow analysis ಅದರ ಒಂದು introductory part ನ ನಿಮಗೆ ಹೇಳಿದೆ. ಅದರಲ್ಲಿ ನಿಮಗೆ definitions ಮತ್ತೆ meaning of fund flow statement ನಾನು ಹೇಳಿದ್ದೆ. ಅದಾದ್ಮೇಲೆ ಅದರಲ್ಲಿ ನಿಮಗೆ ದಟ್ ಈಸ್ ಯೂಸಸ್ ಆರ್ ಫಂಡ್ ಫ್ಲೋ ಸ್ಟೇಟ್ಮೆಂಟ್ಸ್ ಅಂದ್ರೆ ಏನು, ಅದು ಯಾರ್ಯಾರಿಗೆ ಯೂಸಸ್ ಆಗುತ್ತೆ ಅಂತ ಹೇಳೋದನ್ನ ಟು ದ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಟು ದ ಶೇರ್ ಹೋಲ್ಡರ್ಸ್ ಆಗಿರ್ಬೋದು, ಟು ದ ಕ್ರೆಡಿಟರ್ಸ್ ಆಗಿರ್ಬೋದು, ಟು ದ ಫೈನಾನ್ಷಿಯಲ್ ಅನಾಲಿಸ್ಟ್ಸ್, ಇದರ ಬಗ್ಗೆ ನಿಮಗೆ ಲಾಸ್ಟ್ ಸೆಷನ್ ಅಲ್ಲಿ ಕಂಪ್ಲೀಟ್ ಆಗಿ ಎಕ್ಸ್ಪ್ಲನೇಷನ್ಸ್ ಕೊಟ್ಟಿದೆ. ಸೊ ಲೆಟ್ ಅಸ್ ನಾವು ದಿಸ್ ಈ ಒಂದು ಪರ್ಟಿಕ್ಯುಲರ್ ಸೆಷನ್ ಅಲ್ಲಿ ಲೆಟ್ ಅಸ್ ಕಮ್ ಫಾರ್ ದಿ ಫಸ್ಟ್ ಆಸ್ಪೆಕ್ಟ್ ಈಸ್ ಡಿಸ್ಟಿಂಕ್ಷನ್ ಬಿಟ್ವೀನ್ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಮತ್ತೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಸೊ ಆಕ್ಚುಯಲ್ ಕಾನ್ಸೆಪ್ಟ್ ಗೆ ಹೋಗಕ್ ಮುಂಚೆ ಲೆಟ್ ಅಸ್ ಸಿ ಏನು ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಮತ್ತೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಸ್ ಅಲ್ಲಿ ಏನ್ ಡಿಫರೆನ್ಸಸ್ ಇದೆ. ಸೊ ವೈ ವಿ ಹ್ಯಾವ್ ಟು ಪ್ರಿಪೇರ್ ದಿಸ್ ಫಂಡ್ ಫ್ಲೋ ಸ್ಟೇಟ್ಮೆಂಟ್. ಸೊ ಅದ್ರದ್ದು ಮೀನಿಂಗ್ ಮತ್ತೆ ಯೂಸಸ್ ಹೇಳಿದೆ, ಎಷ್ಟು ಮಟ್ಟಿಗೆ ಯಾರಿಗೆಲ್ಲ ಅದು ಯೂಸ್ ಆಗುತ್ತೆ ಅಂತ ಹೇಳಿದೆ. ಸೊ ನಾವು ಲೆಟ್ ಅಸ್ ಸಿ ವಾಟ್ ಇಸ್ ದ ಡಿಫರೆನ್ಸ್, ಯಾಕೆ ಡಿಫರೆನ್ಸಸ್ ಏನಿದೆ, ಸೊ ಯಾಕೆ ಅದನ್ನ ನಾವು ಫಂಡ್ ಫ್ಲೋ ಸ್ಟೇಟ್ಮೆಂಟ್ಸ್ ನ ಪ್ರಿಪೇರ್ ಮಾಡಬೇಕು ಅಥವಾ ಮಾಡಬಾರ್ದು ಅಂತ ಹೇಳೋ ಒಂದು ಡಿಸಿಷನ್ಸ್ ನ ಹೇಗೆ ತಗೋಬಹುದು ಅಂತ. ನಾವು ಕಮಿಂಗ್ ಫಾರ್ ದ ಫಸ್ಟ್ ಪಾಯಿಂಟ್, fund flow statement shows the different sources of funds and applications in different form of assets. Okay, so ನೋಡಿ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಏನ್ ಮಾಡುತ್ತೆ, ಡಿಫರೆಂಟ್ ಸೋರ್ಸಸ್ ಆಫ್ ಫಂಡ್ಸ್ ಅಂಡ್ ಅಪ್ಲಿಕೇಶನ್ ಇನ್ ಡಿಫರೆಂಟ್ ಫಾರ್ಮ್ಸ್ ಆಫ್ ಅಸೆಟ್ಸ್. ಅಸೆಟ್ಸ್ ಅಲ್ಲಿ ಬೇರೆ ಬೇರೆ ಅಸೆಟ್ಸ್ ಆಗಿ ಡಿಫರೆಂಟ್ ಫಾರ್ಮ್ಸ್ ಆಗಿ ಅದು ಶೋ ಮಾಡುತ್ತೆ. ಬಟ್ ಇನ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇಟ್ ಶೋಸ್ ದಿ ಅಮೌಂಟ್ ಆಫ್ ಪ್ರಾಫಿಟ್ ಅರ್ನ್ಡ್ ಬೈ ಅ ಬಿಸ್ನೆಸ್ ಅಂಡ್ ದ ಸೋರ್ಸಸ್ ಫ್ರಮ್ ವಿಚ್ ದ ಪ್ರಾಫಿಟ್ ಇಸ್ ಅರ್ನ್ಡ್. ಅಂದ್ರೆ ಬಿಸ್ನೆಸ್ ಯಾವ ಬಿಸ್ನೆಸ್ ಇಂದ ಪ್ರಾಫಿಟ್ ನ ಅರ್ನ್ ಮಾಡಿದ್ದಾರೆ ಮತ್ತೆ ಅದಕ್ಕೆ ಏನು ಸೋರ್ಸಸ್ ನ ಅವ್ರು ಯೂಸ್ ಮಾಡಿ ಪ್ರಾಫಿಟ್ ನ ಅರ್ನ್ ಮಾಡಿದ್ದಾರೆ. ಸೊ ಅದು ನೋಡಿ, ದಟ್ ಇಸ್ ದ ಡಿಫರೆನ್ಸಸ್ ವಾಟ್ ಯು ಹ್ಯಾವ್ ಇನ್ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಮತ್ತೆ P&L ಅಕೌಂಟ್ ಅಲ್ಲಿ. ಅಂಡ್ ಕಮಿಂಗ್ ಫಾರ್ ದ ನೆಕ್ಸ್ಟ್ ಸೆಕೆಂಡ್ differences, the fund flow statement considers how the funds are generated and how the same have been used. It makes no difference between revenue item and capital item. ನೋಡಿ ಇಲ್ಲಿಗ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಮೇನ್ ಇಂಟೆನ್ಷನ್ ಏನಂದ್ರೆ ಹೇಗೆ ಜನರೇಟ್ ಆಯ್ತು, ಹಣ ಹೇಗೆ ಜನರೇಟ್ ಆಯ್ತು, ಫಂಡ್ ಹೇಗೆ ಜನರೇಟ್ ಆಯ್ತು, ಮತ್ತೆ ಅದನ್ನ ಫಂಡ್ ಜನರೇಟ್ ಆಗಿರೋದನ್ನ ಹೇಗೆ ಅದನ್ನ ಯೂಸ್ ಮಾಡಿದ್ದಾರೆ. So how it is used, that is it makes no difference between revenue item and capital item. ಅಂದ್ರೆ ಪ್ರಾಫಿಟ್ ಗೆ ಮತ್ತೆ ಕ್ಯಾಪಿಟಲ್ ಐಟಮ್ಸ್ ಗೆ ಅದ್ರದ್ದು ಏನ್ ಡಿಫರೆನ್ಸಸ್ ನ ಹೇಳಲ್ಲ. ಇದು ಜಸ್ಟ್ ಇಟ್ ವಿಲ್ ಶೋ ಯು ಎಲ್ಲಿಂದ ಫಂಡ್ ಜನರೇಟ್ ಆಯ್ತು ಮತ್ತೆ ಅದನ್ನ ಯಾವ್ದಕ್ಕೆ ಯುಟಿಲೈಸ್ ಮಾಡ್ಕೊಂಡ್ವಿ ಅಂತ ಹೇಳಿ ಹೇಳುತ್ತೆ. ಬಟ್ ಇನ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಏನಾಗ್ತದೆ ಅಂದ್ರೆ ಇಟ್ ಕನ್ಸಿಡರ್ಸ್ ದ ಡಿಫರೆನ್ಸ್ ಬಿಟ್ವೀನ್ ದ ರೆವಿನ್ಯೂ ಐಟಮ್ ಅಂಡ್ ಕ್ಯಾಪಿಟಲ್ ಐಟಮ್. ಅಂದ್ರೆ ರೆವಿನ್ಯೂ ಐಟಮ್ ಮತ್ತೆ ಕ್ಯಾಪಿಟಲ್ ಐಟಮ್ ಅಲ್ಲಿ ಏನು ಡಿಫರೆನ್ಸ್ ಇದೆ ಅಂತ ಹೇಳೋದನ್ನ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕನ್ಸಿಡರ್ ಮಾಡುತ್ತೆ ನಮಗೆ. ಓಕೆ, coming for the next differences, the fund flow statement shows the actual inflow and outflow of funds. So actually inflow ಎಂತಿದೆ ಮತ್ತೆ outflow ಏನಿದೆ ಅಂತ ಅದರ ಬಗ್ಗೆ ಇದು ಹೇಳುತ್ತೆ. and it does not show the outstanding payment or receipt of the current year. ಅಂದ್ರೆ ನಿಮ್ಗೆ ಏನು ಔಟ್ಸ್ಟ್ಯಾಂಡಿಂಗ್ ಪೇಮೆಂಟ್ ಇದೆ, ರಿಸಿಪ್ಟ್ ನೀವು ಎಷ್ಟು ರಿಸೀವ್ ಮಾಡಿದೀರಾ ಅದ್ರ ಬಗ್ಗೆ ಏನು ಡೀಟೇಲ್ಸ್ ನಾನು ಹೇಳಲ್ಲ. ಜಸ್ಟ್ ಇಟ್ ವಿಲ್ ಶೋ ಯು ಎಷ್ಟು ಫಂಡ್ಸ್ ಇನ್ಫ್ಲೋ ಇದೆ, ಎಷ್ಟು ಔಟ್ಫ್ಲೋ ಆಗಿದೆ ಅಷ್ಟೇ. ಫಂಡ್ ನಮಗೆ ಎಷ್ಟು ಬಂದಿದೆ, ಹೊರಗಡೆ ನಮ್ಮ ಕಂಪನಿಯಿಂದ ಹೊರಗಡೆ ಎಷ್ಟು ಹೋಗಿದೆ. ಬಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಏನ್ ಮಾಡುತ್ತೆ ಅಂದ್ರೆ ಇಟ್ ವಿಲ್ ಕನ್ಸಿಡರ್ಸ್ ಅಂಡ್ adjusts outstanding expenses or income of the current year. So ಅಲ್ಲಿ ಏನ್ ಮಾಡುತ್ತೆ P&L ಅಕೌಂಟ್ ಅಲ್ಲಿ we will adjust the outstanding ಅಂದ್ರೆ ಇನ್ನೂ ಸಹ ಪೇಮೆಂಟ್ ಆಗದೇ ಇರುವಂತಹ ಏನು ಇನ್ಕಮ್ಸ್ ಇರುತ್ತೆ ಅದನ್ನ ಅದು ಅಡ್ಜಸ್ಟ್ ಮಾಡುತ್ತೆ ಫಾರ್ ಕರೆಂಟ್ ಇಯರ್, ಪ್ರೆಸೆಂಟ್ ಇಯರ್ ಗೆ ಅದು ಅಡ್ಜಸ್ಟ್ ಮಾಡುತ್ತೆ. And coming for the next point, funds from operation includes depreciation, hence it is greater in volume in response to net profit. ನೋಡಿ ಫಂಡ್ಸ್ ಫ್ರಮ್ ಆಪರೇಷನ್ ಏನಿದೆ ಅದೇನ್ ಇನ್ಕ್ಲೂಡ್ ಮಾಡುತ್ತೆ ಅಂತ ಹೇಳಿದ್ರೆ ಇಟ್ ವಿಲ್ ಇನ್ಕ್ಲೂಡ್ಸ್ ಡೆಪ್ರಿಸಿಯೇಷನ್ಸ್. ಸೊ ಅದರಿಂದಾಗಿ ಇಟ್ ಈಸ್ ಗ್ರೇಟರ್ ಇನ್ ವಾಲ್ಯೂಮ್ ಇನ್ ರೆಸ್ಪಾನ್ಸ್ ಟು ನೆಟ್ ಪ್ರಾಫಿಟ್ಸ್. ನೆಟ್ ಪ್ರಾಫಿಟ್ ಗೆ ಕಂಪೇರ್ ಮಾಡಿದ್ರೆ ಇದು ಫಂಡ್ಸ್ ಫ್ರಮ್ ಆಪರೇಷನ್ ಡೆಪ್ರಿಸಿಯೇಷನ್ ಇನ್ಕ್ಲೂಡ್ ಮಾಡೋದ್ರಿಂದ ಇಟ್ ಇಸ್ ಹ್ಯಾವಿಂಗ್ ಅ ವಾಲ್ಯೂಮ್, ಗ್ರೇಟರ್ ವಾಲ್ಯೂಮ್. ಬಟ್ ಇನ್ ಕೇಸ್ ಆಫ್ ನೆಟ್ ಪ್ರಾಫಿಟ್ ಇಟ್ ವಿಲ್ ಎಕ್ಸ್ಕ್ಲೂಡ್ಸ್ ಡೆಪ್ರಿಸಿಯೇಷನ್. ನೆಟ್ ಪ್ರಾಫಿಟ್ ಆರ್ ದಸ್ ಸ್ಮಾಲರ್ ಇನ್ ವಾಲ್ಯೂಮ್ ಇನ್ ರೆಸ್ಪಾನ್ಸ್ ಟು ದಿ ಫಂಡ್ಸ್ ಫ್ರಮ್ ಆಪರೇಷನ್. ಫಂಡ್ಸ್ ಫ್ರಮ್ ಆಪರೇಷನ್ ನ ನೀವು ಫಂಡ್ ಫ್ರಮ್
ಆಪರೇಷನ್ ಅಂದ್ರೆ ನೀವು ಮಾಡಿರುವಂತಹ ಆಪರೇಟಿವ್ ವರ್ಕ್ ಏನಿದೆ ಅದರಿಂದ ಬಂದಂತ ಫಂಡ್ ಜನರೇಷನ್ ಏನಿದೆ ಅದನ್ನ ಲೋ ಆಗಿ ತೋರಿಸುತ್ತೆ ಯಾವ್ದು P&L ಅಕೌಂಟ್ ಅಲ್ಲಿ. ಬಟ್ ಇದರಲ್ಲಿ ಸ್ಟೇಟ್ಮೆಂಟ್ ಆಫ್ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಅಲ್ಲಿ ಆದ್ರೆ ಇಟ್ ವಿಲ್ ಗಿವ್ ಯು ದ ಹೈಯರ್ ವಾಲ್ಯೂಮ್. ಯಾಕೆ ಅಂತ ಹೇಳಿದ್ರೆ ಅದು ಡೆಪ್ರಿಸಿಯೇಷನ್ಸ್ ನ ಇನ್ಕ್ಲೂಡ್ ಮಾಡಿರೋದೆ. And next differences is fund flow statement is prepared based on the financial statement of 2 consequent years. 2 ವರ್ಷದ consequent yearದು fund flow statement ನ ಪ್ರಿಪೇರ್ ಮಾಡ್ತೀವಿ. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ 2 ವರ್ಷದ ತಕೊಂಡು ಅದರ ಕಂಪ್ಯಾರಿಸನ್ ಬೇಸಿಸ್ ಮೇಲೆ ಮಾಡ್ತೀವಿ. ಬಟ್ ಇನ್ ಕೇಸ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆರ್ ಪ್ರಿಪೇರ್ಡ್ ಆನ್ ದ ಬೇಸಿಸ್ ಆಫ್ ನಾಮಿನಲ್ ಅಕೌಂಟ್. ನಾಮಿನಲ್ ಅಕೌಂಟ್ ಬೇಸಿಸ್ ಮೇಲೆ ಮಾತ್ರ ನಾವು ಪ್ರಿಪೇರ್ ಮಾಡ್ತೀವಿ. ಪ್ರೀವಿಯಸ್ ಇಯರ್ದು ಅದರ 2 ಇಯರ್ಸ್ದು ಇನ್ಫಾರ್ಮೇಶನ್ ನ ಬೇಸ್ ಆಗಿ ತಕೊಂಡು ನಾವು ಇಲ್ಲಿ ಯಾವುದೇ ತರ P&L accounts ನ ಕ್ರಿಯೇಟ್ ಮಾಡ್ಲಿಕ್ಕೆ ಆಗಲ್ಲ. Next one is the fund flow statement is useful basically for management and creditors. ನೋಡಿ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಯಾರಿಗೆ ಯೂಸ್ಫುಲ್ ಆಗ್ತದೆ ಅಂದ್ರೆ ಮ್ಯಾನೇಜ್ಮೆಂಟ್ ಮತ್ತೆ ಕ್ರೆಡಿಟರ್ಸ್ ಗೆ ಮಾತ್ರ. ಸೊ ಇದು ನಿಮ್ಗೆ ಔಟ್ಸೈಡರ್ಸ್ ಗೆ ಯೂಸ್ ಆಗಲ್ಲ. ಬಟ್ P&L ಅಕೌಂಟ್ ಏನಾಗುತ್ತೆ ಇಟ್ ಇಸ್ ಯೂಸ್ಫುಲ್ ನಾಟ್ ಓನ್ಲಿ ಟು ಕ್ರೆಡಿಟರ್ಸ್ ಮ್ಯಾನೇಜ್ಮೆಂಟ್ ಬಟ್ ಆಲ್ಸೋ ಟು ದ ಶೇರ್ ಹೋಲ್ಡರ್ಸ್ ಮತ್ತೆ ಔಟ್ಸೈಡರ್ಸ್. ಶೇರ್ ಹೋಲ್ಡರ್ಸ್ ಯಾರಿರ್ತಾರೆ ಇನ್ವೆಸ್ಟ್ಮೆಂಟ್ ಮಾಡೋರು ಅವ್ರಿಗೂ ಮತ್ತೆ ಔಟ್ಸೈಡರ್ಸ್ಗೂ ಎಲ್ಲರಿಗೂ P&L ಅಕೌಂಟ್ ಯೂಸ್ಫುಲ್ನೆಸ್ ಇರುತ್ತೆ. ಬಟ್ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಯಾರಿಗೆ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ ಬೇರೆ ಓನ್ಲಿ ಫಾರ್ ಮ್ಯಾನೇಜ್ಮೆಂಟ್ ಮತ್ತೆ ಕ್ರೆಡಿಟರ್ಸ್ ಗೆ ಮಾತ್ರ. And preparation of fund flow is not a statutory obligation, it is optional. Andre fund flow statement it is not compulsory in a company, it is statutory, it is law prakarane ಮಾಡಬೇಕು. It is statutory obligation and it is optional. ಬೇಕಿದ್ರೆ ಬೇಕಾದ್ರೆ ಮಾಡಬಹುದು. ಕಂಪನಿಯಲ್ಲಿ ಒಂದು ಅವಶ್ಯಕತೆ ಬಿದ್ರೆ ಮಾತ್ರ ಮಾಡಬಹುದು. ಬಟ್ ಪ್ರಿಪರೇಷನ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇಸ್ ಅ ಮಸ್ಟ್ ಎಕ್ಸೆಪ್ಟ್ ಫಾರ್ ವೆರಿ ಸ್ಮಾಲ್ ಬಿಸ್ನೆಸಸ್. ಅಂದ್ರೆ ಯಾವುದೇ ತರ ಬಿಸ್ನೆಸ್ ಇರ್ಲಿ ಸ್ಮಾಲ್ ಬಿಸ್ನೆಸ್ ನ ಬಿಟ್ಟು ಬಾಕಿ ಎಲ್ಲಾ ತರ ಪಾರ್ಟ್ನರ್ಶಿಪ್ ಫರ್ಮ್ ಆಗಿರ್ಬೋದು, ದೆನ್ ಹಿಂದೂ ಅಂಡ್ ಡಿವೈಡೆಡ್ ಫ್ಯಾಮಿಲೀಸ್ ಬಿಸ್ನೆಸ್ ಆಗಿರ್ಬೋದು, ಜಾಯಿಂಟ್ ಸ್ಟಾಕ್ ಕಂಪನಿ ಬಿಸ್ನೆಸ್ ಆಗಿರ್ಬೋದು. ಸೊ ಯಾವುದೇ ತರದ ಬಿಗ್ ಕಂಪನೀಸ್ ಗಳಲ್ಲಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಪ್ರಿಪೇರ್ ಮಾಡಲೇಬೇಕಾಗ್ತದೆ. ಸೊ ದಿಸ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. Now, let us go for a concept of working flow, capital flow or identification of flow of funds. So, ಇದು ನಮಗೆ ತುಂಬಾ ಇಂಪಾರ್ಟೆಂಟ್. ಯಾಕೆಂತಂದ್ರೆ ನಿಮ್ಗೆ ಪ್ರಾಬ್ಲಮ್ಸ್ ಗೆ ಬೇಸ್ ಇದು. ನಿಮ್ಮ ಏನು ಪ್ರಾಕ್ಟಿಕಲ್ ಪ್ರಾಬ್ಲಮ್ ಮಾಡ್ತೀರಾ ಇದಕ್ಕೆ ತುಂಬಾ ಇದು ಬೇಸ್ ಆಗ್ತದೆ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಅಂಡ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಕಾನ್ಸೆಪ್ಟ್ ಆಫ್ ವರ್ಕಿಂಗ್ ಕ್ಯಾಪಿಟಲ್ ಫ್ಲೋ ಆರ್ ಐಡೆಂಟಿಫಿಕೇಶನ್ ಆಫ್ ಫ್ಲೋ ಆಫ್ ಫಂಡ್ಸ್. ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಗ್ತದೆ. Now, let us see what it is actually means. The working capital flow or fund flow arises when the net effect of transaction is to increase or decrease the amount of working capital. ಅಂದ್ರೆ ಯಾವಾಗ ಇದು ನಿಮ್ಗೆ ಅರೈಸ್ ಆಗ್ತದೆ ವರ್ಕಿಂಗ್ ಕ್ಯಾಪಿಟಲ್ ಫ್ಲೋ ಆಫ್ ಫಂಡ್ ಫ್ಲೋ ಆರ್ ಫಂಡ್ ಫ್ಲೋ ಹೇಗೆ ಬರುತ್ತೆ ಅಂತ ಹೇಳಿದ್ರೆ when the net effect of the transaction is to increase or decrease the amount of working capital. ನಮ್ಗೆ ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳಿ ಇರುತ್ತೆ. ಸೊ ನಮ್ಮ ಕಂಪನಿಯಲ್ಲಿ ಸೊ ವರ್ಕಿಂಗ್ ಕ್ಯಾಪಿಟಲ್ ಇನ್ಕ್ರೀಸ್ ಡಿಕ್ರೀಸ್ ಆದಾಗ ನಿಮಗೆ ಇಲ್ಲಿ ಫಂಡ್ ಫ್ಲೋ ಇಲ್ಲಿ ಅರೈಸ್ ಆಗ್ತದೆ. ದ ಇನ್ಕ್ರೀಸ್ ಇನ್ ದಿ ಅಮೌಂಟ್ ಆಫ್ ಫಂಡ್ ಆರ್ ವರ್ಕಿಂಗ್ ಕ್ಯಾಪಿಟಲ್ ಇಸ್ ಕಾಲ್ಡ್ ಸೋರ್ಸ್. ನೋಡಿ, ಸೊ ನಿಮ್ಮ ವರ್ಕಿಂಗ್ ಕ್ಯಾಪಿಟಲ್ ಏನಾದ್ರು ಫಂಡ್ ಇನ್ಕ್ರೀಸ್ ಆದ್ರೆ ಅದಕ್ಕೆ ನಾವು ಅದನ್ನ ಸೋರ್ಸಸ್ ಅಂತ ಹೇಳ್ತೀವಿ, ಸೋರ್ಸಸ್ ಆಫ್ ಫಂಡ್ ಅಂತ. ಅಂಡ್ ಡಿಕ್ರೀಸ್ ಇನ್ ದ ಅಮೌಂಟ್ ಆಫ್ ಫಂಡ್ ಆರ್ ವರ್ಕಿಂಗ್ ಕ್ಯಾಪಿಟಲ್ ಇಸ್ ಕಾಲ್ಡ್ ಯೂಸಸ್ ಆಫ್ ಫಂಡ್. ನೋಡಿ, ಇದು ಎರಡು ಇಂಪಾರ್ಟೆಂಟ್ ಆಗ್ತದೆ. ಒಂದು ಸೋರ್ಸಸ್ ಆಫ್ ಫಂಡ್ ಮತ್ತೆ ಯೂಸಸ್ ಆಫ್ ಫಂಡ್. ಸೋರ್ಸ್ ಅಂತ ಹೇಳಿದ್ರೆ ನಮಗೆ ಹಣ ಬಂದು ಶೇಖರಣೆ ಆಗೋದಕ್ಕೆ ಸೋರ್ಸ್ ಅಂತ ಹೇಳ್ತೀವಿ. ಯೂಸಸ್ ಆಫ್ ಫಂಡ್ ಅಂತ ಹೇಳಿದ್ರೆ ನಮ್ಮಿಂದ ಹಣನ ನಾವು ಬೇರೆ ಏನಾದ್ರು ಪರ್ಚೇಸ್ ಮಾಡ್ಲಿಕ್ಕೆ ಖರ್ಚು ಮಾಡುವಂತದ್ದು ಯೂಸಸ್ ಆಫ್ ಫಂಡ್ ಆಗುತ್ತೆ. ಇದು ಎರಡು ಮೇನ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಗ್ತದೆ ನಮ್ಗೆ ಇಲ್ಲಿ ನಿಮ್ಮ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಕ್ಯಾಲ್ಕುಲೇಷನ್ ಅಲ್ಲಿ. And next thing is some transactions will change net working capital and some will cause no change in net working capital. ನೋಡಿ, ಒಂದೊಂದು ಟ್ರಾನ್ಸಾಕ್ಷನ್ ಅಲ್ಲಿ ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಚೇಂಜ್ ಆಗುತ್ತೆ, ಮತ್ತೆ ಸಮ್ ಟ್ರಾನ್ಸಾಕ್ಷನ್ಸ್ ಅಲ್ಲಿ ನೆಟ್ ವರ್ಕಿಂಗ್ ಕ್ಯಾಪಿಟಲ್ will not change. In order to know whether a transaction makes any change in the existing amount of working capital, we have to follow some procedures. Following procedures may be followed. So ನಮ್ಗೆ ಒಂದು ಪ್ರೊಸೀಜರ್ಸ್ ಇದೆ, ಆ ಪ್ರೊಸೀಜರ್ಸ್ ನಾವು ಫಾಲೋ ಮಾಡ್ಬೇಕಾಗ್ತದೆ. ವೆದರ್ ಏನಂದ್ರೆ ಒಂದೊಂದು ವರ್ಕಿಂಗ್ ಕ್ಯಾಪಿಟಲ್ ಟ್ರಾನ್ಸಾಕ್ಷನ್ ಅಲ್ಲಿ ಚೇಂಜಸ್ ಆಗುತ್ತೆ, ಮತ್ತೊಂದ್ರಲ್ಲಿ ಚೇಂಜಸ್ ಆಗಲ್ಲ. ಸೊ ಅದು ಹೇಗೆ ಅಂತ ಹೇಳೋದಕ್ಕೆ ವಿ ಹ್ಯಾವ್ ಟು ಸಿ ಇನ್ ಟು ಅ ಪ್ರೊಸೀಜರ್. ನಾವು
ಗೋಯಿಂಗ್ ಫಾರ್ ದ ಪ್ರೊಸೀಜರ್ ಆಫ್ ಫಂಡ್ ಫ್ಲೋ ಸ್ಟೇಟ್ಮೆಂಟ್, ಫಸ್ಟ್ ನಾವೇನ್ ಮಾಡ್ತೀವಿ ಅಂದ್ರೆ ಪ್ರಾಬ್ಲಮ್ ಅಲ್ಲಿ ವಿ ಹ್ಯಾವ್ ಟು ಜರ್ನಲೈಸ್ ದ ಟ್ರಾನ್ಸಾಕ್ಷನ್. ಅಂದ್ರೆ ನಿಮ್ಗೆ ಹೇಗಿದ್ರು ಗೊತ್ತಿದೆ, ಅಕೌಂಟ್ಸ್ ಅಲ್ಲಿ ನೀವ್ ಏನ್ ಮಾಡ್ತಿದ್ರಿ, ಜರ್ನಲ್ ಎಂಟ್ರೀಸ್ ಮಾಡಿ ಆಮೇಲೆ ಲೆಡ್ಜರ್ ಅಕೌಂಟ್ಸ್ ಮಾಡಿ ಅದನ್ನ ಫೈನಲ್ ಆಗಿ ಲೆಜರ್ ಅಕೌಂಟ್ಸ್ ನ ಪ್ರಿಪೇರ್ ಮಾಡ್ತಿದ್ರಿ, ಜರ್ನಲೈಸೇಷನ್ ಮಾಡಿ ಮತ್ತೆ ಲೆಜರ್ ಅಕೌಂಟ್ಸ್ ಮಾಡ್ತಿದ್ರಿ. ಅಲ್ಲಿ ಅದೇ ತರನೇ ಇಲ್ಲಿ ಸಹ ವಿ ಹ್ಯಾವ್ ಟು ಫಸ್ಟ್ ಜರ್ನಲೈಸ್ ದ ಟ್ರಾನ್ಸಾಕ್ಷನ್. ಫಸ್ಟ್ ನಾವು ಜರ್ನಲ್ ಎಂಟ್ರೀಸ್ ನ ಸ್ಟಾರ್ಟ್ ಮಾಡಬೇಕು ಮಾಡ್ಲಿಕ್ಕೆ. ಆಫ್ಟರ್ ಜರ್ನಲೈಸಿಂಗ್ ದ ಟ್ರಾನ್ಸಾಕ್ಷನ್ಸ್, ಸೆಕೆಂಡ್ ಆಸ್ಪೆಕ್ಟ್ ಏನಾಗ್ತದೆ, ಐಡೆಂಟಿಫೈ ದ ಕ್ಯಾಟಗರಿ ಆಫ್ ಅಕೌಂಟ್ಸ್ ಎಫೆಕ್ಟೆಡ್ ಬೈ ದ ಟ್ರಾನ್ಸಾಕ್ಷನ್. ಅಂದ್ರೆ ಯಾವ ಕ್ಯಾಟಗರಿಗೆ ಬರುತ್ತೆ ಇದು ಟ್ರಾನ್ಸಾಕ್ಷನ್. ಫಾರ್ ದಿಸ್ ಪರ್ಪಸ್ ಏನ್ ಮಾಡ್ಬೇಕಂದ್ರೆ, ಆಲ್ ಅಕೌಂಟ್ಸ್ ಆರ್ ಕ್ಲಾಸಿಫೈಡ್ ಇಂಟು ಕರೆಂಟ್ ಅಸೆಟ್ ಅಂಡ್ ಕರೆಂಟ್ ಲಯಬಿಲಿಟಿ, ನಾನ್ ಕರೆಂಟ್ ಅಸೆಟ್ ಅಂಡ್ ನಾನ್ ಕರೆಂಟ್ ಲಯಬಿಲಿಟಿ. ನೋಡಿ ಇಲ್ಲಿ ಎರಡು ತರ ಬೇಸಿಸ್ ಇದೆ, ಒಂದು ಕರೆಂಟ್ ಅಸೆಟ್ ಅಂಡ್ ಕರೆಂಟ್ ಲಯಬಿಲಿಟಿ, ನಾನ್ ಕರೆಂಟ್ ಅಸೆಟ್ ಅಂಡ್ ನಾನ್ ಕರೆಂಟ್ ಲಯಬಿಲಿಟಿ. ಇದಿಷ್ಟು ಪಾರ್ಟಿಗೆ ಅದನ್ನ ನಾವು ಕ್ಯಾಟಗರಿ ವೈಸ್ ಡಿವೈಡ್ ಮಾಡ್ತೀವಿ. ಓಕೆ, ನಾವು ಈಗ ನಿಮಗೆ ನಾನು ಹೇಳಿದಾಗೆ ಕರೆಂಟ್ ಅಸೆಟ್ ಮತ್ತೆ ಕರೆಂಟ್ ಲಯಬಿಲಿಟಿ, ಕರೆಂಟ್ ಅಕೌಂಟ್ ಮತ್ತೆ ನಾನ್ ಕರೆಂಟ್ ಅಕೌಂಟ್. ಸೊ ಇಲ್ಲಿಗ ನಾವು ಇಲ್ಲಿ ನೋಡಿ, ಈಗ ನಿಮ್ಗೆ ನಾನು ಲಿಸ್ಟ್ ಹಾಕಿದ್ದೀನಿ ನೋಡಿ. ಈ ಲಿಸ್ಟ್ ಅಲ್ಲಿ ಕರೆಂಟ್ ಅಕೌಂಟ್, ಲಿಸ್ಟ್ ಆಫ್ ಕರೆಂಟ್ ಅಕೌಂಟ್ ಅಂಡ್ ನಾನ್ ಕರೆಂಟ್ ಅಕೌಂಟ್ ಇದೆ. ಸೊ ಇದು ನಿಮ್ಮ ಪ್ರಾಬ್ಲಮ್ ಮಾಡ್ಲಿಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಇದನ್ನ ಜಸ್ಟ್ ಜಾಸ್ತಿಯಾಗಿ ಕಾನ್ಸಂಟ್ರೇಷನ್ ಮಾಡಿ ಮಕ್ಕಳೇ. ಸೊ ಇಲ್ಲಿಗ ನಾನ್ ಫಸ್ಟ್ ನಿಮಗೆ ನಾನ್ ಕರೆಂಟ್ ಲೈಬಿಲಿಟೀಸ್ ಯಾವುದೆಲ್ಲ ಇದೆ ಮತ್ತೆ ನಾನ್ ಕರೆಂಟ್ ಅಸೆಟ್ಸ್ ಯಾವುದೆಲ್ಲ ಇದೆ ಅಂತ ಜಸ್ಟ್ ಇಲ್ಲಿ ಒಂದು ಲಿಸ್ಟ್ ಅನ್ನು ಹಾಕಿದ್ದೀನಿ. ಸೊ ಇದಿಷ್ಟು ನಿಮ್ಗೆ ಜಸ್ಟ್ ಒಂದು ಸ್ವಲ್ಪ ಮೇನ್ ಆಸ್ಪೆಕ್ಟ್ಸ್ ನಿಮ್ಗೇನು ಪ್ರಾಬ್ಲಮ್ ಮಾಡ್ಲಿಕ್ಕೆ ಬೇಕಾಗಿರುವಂತದ್ದು. ಸೊ ನೋಡಿ, ಯಾವ್ದೆಲ್ಲ ನಾನ್ ಕರೆಂಟ್ ಲೈಬಿಲಿಟೀಸ್ ಬರುತ್ತೆ ಅಂದ್ರೆ, ಶೇರ್ ಕ್ಯಾಪಿಟಲ್ ಆಗಿರ್ಬೋದು, ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಆಗಿರ್ಬೋದು, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಡಿಬೆಂಚರ್, ಶೇರ್ ಪ್ರೀಮಿಯಂ ಅಕೌಂಟ್, ಲಾಂಗ್ ಟರ್ಮ್ ಲೋನ್ಸ್, ಫೋರ್ಫಿಟೆಡ್ ಶೇರ್ಸ್, ಟ್ರಾನ್ಸ್ಫರ್ ಆಫ್ ರಿಸರ್ವ್ ಫಂಡ್, ಪ್ರಾವಿಷನ್ ಫಾರ್ ಟ್ಯಾಕ್ಸ್, ಡೆಪ್ರಿಸಿಯೇಷನ್, ಡಿವಿಡೆಂಡ್, ಕ್ಯಾಪಿಟಲ್ ರಿಸರ್ವ್. ನೋಡಿ, ಇದಿಷ್ಟು ಆಸ್ಪೆಕ್ಟ್ಸ್ ಏನಾಗ್ತದೆ, ಇದಕ್ಕೆ ನಾವು ನಾನ್ ಕರೆಂಟ್ ಲೈಬಿಲಿಟೀಸ್ ಅಂತ ಹೇಳಿ ಹೇಳ್ತೀವಿ. ಅಂಡ್ ನಾನ್ ಕರೆಂಟ್ ಅಸೆಟ್ಸ್ ಅಂದ್ರೆ ಲ್ಯಾಂಡ್, ಬಿಲ್ಡಿಂಗ್, ಪ್ಲಾಂಟ್, ಫರ್ನಿಚರ್ ಅಂಡ್ ಫಿಟ್ಟಿಂಗ್ಸ್, ಪೇಟೆಂಟ್ಸ್, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್, ಗುಡ್ ವಿಲ್, ವೆಹಿಕಲ್ಸ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್. ಇದೆಲ್ಲ ಏನಾಗುತ್ತೆ, ನಾನ್ ಕರೆಂಟ್ ಅಸೆಟ್ಸ್ ಆಗ್ತದೆ. ಸೊ ನಾನ್ ಕರೆಂಟ್ ಲಯಬಿಲಿಟಿ, ನಾನ್ ಕರೆಂಟ್ ಅಸೆಟ್ಸ್. ಸೊ ಇದು ಇಲ್ಲಿ ನಿಮಗೆ ಕೊಟ್ಟಿರೋದು ಲಿಸ್ಟ್ ಆಫ್ ಕರೆಂಟ್ ಅಕೌಂಟ್ ಅಂಡ್ ನಾನ್ ಕರೆಂಟ್ ಅಕೌಂಟ್ಸ್. ಈಗ ನಿಮಗೆ ನಾನ್ ಕರೆಂಟ್ ಅಕೌಂಟ್ಸ್ ಎರಡು ಡೀಟೇಲ್ಸ್ ನಿಮಗೆ ಹೇಳಿದೆ. ನಾವು ಕಮಿಂಗ್ ಫಾರ್ ದ ನೆಕ್ಸ್ಟ್ ಆಸ್ಪೆಕ್ಟ್, ಲಿಸ್ಟ್ ಆಫ್ ಕರೆಂಟ್ ಅಕೌಂಟ್ ಅಂಡ್ ನಾನ್ ಕರೆಂಟ್ ಅಕೌಂಟ್ ಅಲ್ಲಿ ಕರೆಂಟ್ ಲೈಬಿಲಿಟೀಸ್ ಮತ್ತೆ ಕರೆಂಟ್ ಅಸೆಟ್ಸ್ ಯಾವ್ದೆಲ್ಲ ಅಂತ. ಕರೆಂಟ್ ಲೈಬಿಲಿಟೀಸ್, ಸನ್ಡ್ರಿ ಕ್ರೆಡಿಟರ್ಸ್, ಬ್ಯಾಂಕ್ ಓವರ್ ಡ್ರಾಫ್ಟ್, ಬಿಲ್ಸ್ ಪೇಯಬಲ್, ಪ್ರಾವಿಷನ್ ಅಗೇನ್ಸ್ಟ್ ಕರೆಂಟ್ ಲೈಬಿಲಿಟೀಸ್, ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್, ಇನ್ಕಮ್ ರಿಸೀವ್ಡ್ ಇನ್ ಅಡ್ವಾನ್ಸ್, ಶಾರ್ಟ್ ಟರ್ಮ್ ಲೋನ್ಸ್ ಅಂಡ್ ಡೆಪಾಸಿಟ್ಸ್. ಕರೆಂಟ್ ಅಸೆಟ್ಸ್ ಅಲ್ಲಿ ಸನ್ಡ್ರಿ ಡೆಟಾರ್ಸ್, ಬಿಲ್ಸ್ ರಿಸೀವೇಬಲ್, ಕ್ಯಾಶ್ ಅಂಡ್ ಬ್ಯಾಂಕ್ ಬ್ಯಾಲೆನ್ಸ್, ಶಾರ್ಟ್ ಟರ್ಮ್ ಲೋನ್ಸ್, ಅಡ್ವಾನ್ಸಸ್, ಸ್ಟಾಕ್ ಅಂಡ್ ಇನ್ವೆಂಟರೀಸ್, ಟೆಂಪರರಿ ಇನ್ವೆಸ್ಟ್ಮೆಂಟ್ಸ್, ಪ್ರೀಪೇಡ್ ಎಕ್ಸ್ಪೆನ್ಸಸ್, ಔಟ್ಸ್ಟ್ಯಾಂಡಿಂಗ್ ಅಂಡ್ ಅಕ್ರೂಡ್ ಇನ್ಕಮ್ಸ್. ಸೊ ಇದೆಲ್ಲಾನು ಏನಾಗ್ತದೆ, ಇದೆಲ್ಲ ಕರೆಂಟ್ ಅಸೆಟ್ಸ್ ಗೆ ಬರುತ್ತೆ. ಸೊ ಇದು ಯಾಕೆ ನಿಮ್ಗೆ ನಾನು ಈ ಲಿಸ್ಟ್ ನ ನಿಮ್ಗೆ ಹಾಕಿದೀನಿ ಅಂತ ಹೇಳಿದ್ರೆ, ಫಸ್ಟ್ ವೆನ್ ಯು ಡೂ ಯುವರ್ ಸ್ಟಾರ್ಟ್ ಯುವರ್ ಪ್ರಾಬ್ಲಮ್ಸ್, ಸೊ ಇದಿಷ್ಟು ನಿಮ್ಗೆ ಗೊತ್ತಿರಬೇಕು. ಈ 4 ಆಸ್ಪೆಕ್ಟ್ಸ್ ನಿಮ್ಗೆ ಗೊತ್ತಿರಬೇಕು. ಒಂದು ನಾನ್ ಕರೆಂಟ್ ಲಯಬಿಲಿಟಿ, ನಾನ್ ಕರೆಂಟ್ ಅಸೆಟ್ಸ್, ಕರೆಂಟ್ ಲಯಬಿಲಿಟಿ ಅಂಡ್ ಕರೆಂಟ್ ಅಸೆಟ್ಸ್. ಇದರಲ್ಲಿ ಯಾವ್ಯಾವ ಟ್ರಾನ್ಸಾಕ್ಷನ್ಸ್ ಯಾವ್ಯಾವ್ದ್ರ ಹೆಡ್ ಅಲ್ಲಿ ಬರುತ್ತೆ ಅಂತ ಹೇಳೋದನ್ನ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಅದಷ್ಟು ಮಾಡಿದಾಗ ಮಾತ್ರ ನಿಮ್ ಲೈಕ್ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಕ್ಕೆ ತುಂಬಾ ಈಸಿ ಆಗುತ್ತೆ. ಐ ಥಿಂಕ್ ನಾವು ಯು ಅಂಡರ್ಸ್ಟುಡ್ ದಿಸ್ ಪರ್ಟಿಕ್ಯುಲರ್ ಕಾನ್ಸೆಪ್ಟ್. ಸೊ by this we will end with this particular session. So ಬಾಕಿ ಇರೋದು ನಿಮಗೆ ಏನು ನೆಕ್ಸ್ಟ್ ನಿಮ್ಮ ಪ್ರಾಬ್ಲಮ್ ಗೆ ರಿಲೇಟೆಡ್ ಇನ್ನು 2-3 ಪ್ರೊಸೀಜರ್ಸ್ ಇದೆ. ಅದನ್ನ ನಾನು ನಿಮಗೆ ನೆಕ್ಸ್ಟ್ ಸ್ಲೈಡ್ ಅಥವಾ ನೆಕ್ಸ್ಟ್ ಸೆಷನ್ಸ್ ಅಲ್ಲಿ ಹೇಳಿಕೊಡ್ತೀನಿ ಮಕ್ಕಳೇ. ಥ್ಯಾಂಕ್ ಯು.